ಹಾಯ್ ಹಲೋ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ವೇದಾಂತ್ ಮತ್ತು ಅಮೂಲ್ಯ ಧಾರಾವಾಹಿಯ ಈ ದಿನದ ಸಂಚಿಕೆ ಅಂದರೆ ಗುರುವಾರದ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆಯಲ್ಲಿ ಈ ಕಡೆಯಿಂದ ಸುಹಾಸಿನಿಯನ್ನು ಹಿಡಿಬೇಕು ಅಂತ ಹೇಳಿ ಧ್ರುವ ರೆಡಿಯಾಗಿದ್ದರೆ, ಇನ್ನೊಂದು ಕಡೆಯಿಂದ ಮಂಜುಳಾ ಮತ್ತು ಅಂಜುವನ್ನು ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದಂಥ ಅಮೂಲ್ಯ ವಿಫಲಳಾಗ್ತಾಳೆ. ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಟಿವಿಗಿಂತಲೂ ಮುಂಚಿತವಾಗಿಯೇ ಪೂರ್ತಿ ಸಂಚಿಕೆಯನ್ನು ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ. ಅದಕ್ಕೂ ಮುಂಚೆ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನೇ ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ಧ್ರುವ ಪೊಲೀಸರನ್ನು ಮನೆಗೆ ಕರೆಸಿ ಎಲ್ಲ ನಂಬರನ್ನು ಟ್ರ್ಯಾಕ್ ಮಾಡಿದ್ರ, ಏನು ನಡೀತಾ ಇದೆ ಇನ್ವೆಸ್ಟಿಗೇಷನ್, ಎಲ್ಲಿ ತನಕ ಬಂತು ಅಂತ ಹೇಳಿ ವಿಚಾರಿಸ್ಕೊಳ್ತಾನೆ. ಆಗ ಪೊಲೀಸ್ ಹೇಳ್ತಾನೆ, ನಾವು ಎಲ್ಲ ರೀತಿಯಿಂದ ಪ್ರಯತ್ನನ ಮಾಡ್ತಾ ಇದ್ದೀವಿ ಸರ್, ಆದರೆ ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ, ಇದ್ದರೆ ಹೇಳಿಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಧ್ರುವ, ನನಗೆ ಒಬ್ಬರ ಮೇಲೆ ಡೌಟ್ ಇದೆ, ಅವರು ನಮ್ಮ ಮನೆಯವರೇ, ಸುಹಾಸಿನಿ ಅವ್ರ ನಂಬರ್ನ ಚೆಕ್ ಮಾಡಿದ್ರಾ, ಅವರೇನಾದರೂ ಫೋನ್ ಮಾಡಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ರಾ ಅಂತ ಹೇಳಿ ಕೇಳ್ತಾನೆ. ಇದರಿಂದ ಪೊಲೀಸ್ ಒಂದು ಸೆಕೆಂಡ್ ಗಾಬರಿಯಾಗಿ, ಅಯ್ಯೋ ಏನು ಹೇಳ್ತಾ ಇದ್ದಾರೆ ನೀವು, ನಿಮ್ಮ ತಾಯಿ ಮೇಲೇ ಅನುಮಾನ ಪಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಧ್ರುವ, ಹೌದು ಅನುಮಾನ ಪಡ್ತಾ ಇದ್ದೀನಿ, ನೀವೊಂದು ಸಾರಿ ಚೆಕ್ ಮಾಡಿ ಅಂತ ಹೇಳಿದಾಗ, ಸರಿ ಆಯಿತು ನೀವು ಹೇಳ್ತಾ ಇದ್ದೀರಲ್ವಾ, ಚೆಕ್ ಮಾಡ್ತೀನಿ ಬಿಡಿ ಅಂತ ಹೇಳಿ ಈ ಕಡೆಯಿಂದ ಲ್ಯಾಪ್ಟಾಪನ್ನು ತಗೊಂಡು ಪೊಲೀಸ್ ಚೆಕ್ ಮಾಡೋದಕ್ಕೆ ಮುಂದಾಗ್ತಾನೆ. ಎಷ್ಟೊಂದು ಹೊತ್ತು ಚೆಕ್ ಮಾಡಿದ ಮೇಲೆ ಪೊಲೀಸ್ ಹೇಳ್ತಾನೆ, ಇದ್ಯಾವುದೋ ಫೇಕ್ ಐಡಿನ ಯೂಸ್ ಮಾಡಿ ತೊಗೊಂಡಿರುವಂಥ ಸಿಮ್, ಇದಕ್ಕೆ ಯಾವುದೇ ರೀತಿಯಾದಂಥ ಆಧಾರ ಇರೋದಿಲ್ಲ, ಯಾರನ್ನು ಕೂಡ ನಾವು ಅರೆಸ್ಟ್ ಮಾಡೋದಕ್ಕೂ ಕೂಡ ಬರೋದಿಲ್ಲ. ಆದರೆ ಈ ಒಂದು ಸಿಮ್ಮಿಂದ 1-2-3 ಸಾರಿ ಕಾಲ್ ಹೋಗಿದೆ ಬೆಟ್ಟಪ್ಪನಿಗೆ, ಒಂದು 6 ಸಾರಿ ಕಾಲ್ ಹೋಗಿದೆ. ಅದಾದಮೇಲೆ ನೀವು ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆನೇ 1 ಸಾರಿ ಕಾಲ್ ಹೋಗಿದೆ. ಆದರೆ ಇವರು ಯಾರು ಅಂತ ಹೇಳಿ ಕಂಡುಹಿಡಿಯೋಕ್ಕಾಗೋದಿಲ್ಲ ಅಂತ ಹೇಳಿ ಆ ಒಬ್ಬ ವ್ಯಕ್ತಿ ಹೇಳ್ತಾನೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಮನೆಯಲ್ಲಿರುವಂತಹ ಅಮೂಲ್ಯ ಎಷ್ಟೇ ಬಲವಂತ ಮಾಡಿದ್ರೂ ಕೂಡ ಮಂಜುಳಾ ಅವರ ಮನೆಗೆ ಹೋಗೋದಕ್ಕೆ ಒಪ್ಪೋದಿಲ್ಲ. ಆಗ ಅಲ್ಲಿಗೆ ಬಂದಂಥ ಅಮೂಲ್ಯ, ಅಂಜು ಪ್ಲೀಸ್ ನೀನಾದರೂ ಬಾ ಅಂತ ಹೇಳಿ ಕೇಳಿಕೊಳ್ತಾಳೆ. ಆಗ ಅಂಜು, ಅಕ್ಕ ಪ್ಲೀಸ್ ನನ್ನನ್ನು ಬಿಟ್ಬಿಡು, ನಾನು ಮಾತ್ರ ಬರೋದಿಲ್ಲ ಅಂತ ಹೇಳ್ತಾಳೆ. ಯಾಕೆ ಈ ರೀತಿ ಆಡ್ತಾ ಇದ್ದೀರಾ, ಪ್ಲೀಸ್ ಬನ್ನಿ, ಇಲ್ಲಿ ಇಬ್ಬರೇ ಎತ್ಕೊಂಡು ಏನು ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ, ಇಲ್ಲ ಅಕ್ಕ ನಾವು ಅಲ್ಲಿಗೆ ಬಂದಾದರೂ ಏನು ಮಾಡಬೇಕು, ಅಮ್ಮನ ಕೇಳ್ದ ಏನಂದ್ಲು, ನಿಜ ನಮ್ಮ ಕೈನಲ್ಲಿ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಅಂಜು ಹಠ ಮಾಡ್ತಾ ಅಯ್ಯೋ ಅಪ್ಪನ ಸಾವಿಗೆ ನಾನೇ ಕಾರಣ ಆಗಿಬಿಟ್ಟೆ ಅಂತ ಹೇಳ್ತಾಳೆ. ಇದರಿಂದ ಒಂದು ಕ್ಷಣ ಗಾಬರಿ ಆದಂಥ ಅಮೂಲ್ಯ, ಏನೇ ಹೇಳ್ತಾ ಇದೀಯ ನೀನು, ಅಪ್ಪನ ಸಾವಿಗೆ ನೀನೇ ಕಾರಣ ಆಗ್ತೀಯಾ, ಕರೆಕ್ಟಾಗಿ ಹೇಳು ಏನಾಯಿತು ಅಂತ ಹೇಳಿದಾಗ ನಡೆದ ಎಲ್ಲ ಘಟನೆಯೂ ಕೂಡ ಕರೆಕ್ಟಾಗಿ ವಿಸ್ತಾರವಾಗಿ ಹೇಳ್ತಾಳೆ ಅಂಜು. ಈ ಕಡೆಯಿಂದ ತೇಜಸ್ನನ್ನು ಮಂಜುನಾಥ್ ಕೊಂದಿದ್ದು ಮತ್ತು ಮಂಜುನಾಥ್ನನ್ನು ಈ ರೀತಿಯಾಗಿ ಅಗ್ನಿ ಕೊಲೆ ಮಾಡಿದ್ದು ಎಲ್ಲದನ್ನು ಕೂಡ ಕರೆಕ್ಟಾಗಿ ಹೇಳಿದಾಗ ಒಂದು ಕ್ಷಣ ಅಮೂಲ್ಯ ಶಾಕ್ ಆಗ್ತಾಳೆ. ಅಷ್ಟೊಂದು ಎಲ್ಲ ನೀನು ಬೇಜಾರಾಗಬೇಡ, ನಿನ್ನಿಂದ ಏನು ಇದೆಲ್ಲ ಆಗಿಲ್ಲ, ಮೊದಲಿಂದಾನೂ ಕೂಡ ಬೆಟ್ಟಪ್ಪ ಮತ್ತು ಅಗ್ನಿಗೆ ವೇದಾಂತ್ ಮನೆಯವರನ್ನು ಕಂಡ್ರೆ ಆಗೋದಿಲ್ಲ, ಯಾಕಂದರೆ ವೇದಾಂತ್ನ ತಂದೆ ಜಡ್ಜ್ ಇದ್ದಾಗ ಅವ್ರಿಗೆ ಶಿಕ್ಷಣ ಕೊಡಿಸಿದ್ರಂತೆ, ಅದಕ್ಕೋಸ್ಕರ ಆಗೋದಿಲ್ಲ ಅಂತ ಇರುವ ಘಟನೆಯನ್ನು ವಿಸ್ತಾರವಾಗಿ ಅಮೂಲ್ಯ ಕೂಡ ಅದಿತಿಗೆ ಅಂಜುಗೆ ತಿಳಿಸ್ತಾಳೆ. ಸಮಾಧಾನ ಮಾಡ್ಕೊ ಅಂತ ಹೇಳಿ ಸಮಾಧಾನನ ಮಾಡ್ತಾ ಇರ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ, ಇನ್ನೊಂದು ಕಡೆಯಿಂದ ಸುಹಾಸಿನಿ ಬಂದು ವೈದೇಹಿ ಮತ್ತು ವೈಜಯಂತಿ ಅಜ್ಜಿ ಹತ್ರ ಮಾತಾಡ್ತಾಳೆ. ನಾನು ಹೇಳಿಲ್ವಾ ಪರಿಮಳ ಮತ್ತು ಅಂಜುನ ಕರ್ಕೊಂಡು ಬರೋಣ ಅಂತ ಹೇಳಿ, ಅವರಿಬ್ಬರೇ ಅಲ್ಲಿ ಇದ್ಕೊಂಡು ಏನು ಮಾಡ್ತಾರೆ, ಸಖತ್ ಬೇಜಾರು ಕೂಡ ಆಗಿರ್ತಾರೆ, ಪ್ಲೀಸ್ ಅವರನ್ನು ಕರ್ಕೊಂಡು ಬರೋಣ ಅಂತ ಹೇಳ್ತಾಳೆ. ಅದಕ್ಕೆ ವೈಜಯಂತಿ ಅಜ್ಜಿ ಹೇಳ್ತಾಳೆ, ಸುಹಾಸಿನಿ ನಿನ್ನ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ನಿಜ ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ ಕಣೆ, ಅವರಿಬ್ಬರು ಅಲ್ಲೇ ಇದ್ದರೆ ತುಂಬಾ ಬೇಜಾರಾಗ್ತಾರೆ, ಅವರನ್ನು ಕರ್ಕೊಂಡು ಬರೋದೇ ಒಳ್ಳೆಯದು ಅಂತ ಹೇಳಿ ಈ ಕಡೆಯಿಂದ ಹೇಳಿದಾಗ, ಹೌದಮ್ಮ ನಾನು ಕೂಡ ಅದನ್ನೇ ಹೇಳಿದ್ದು, ಸರಿ ನಾವೀಗಲೇ ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳಿ ಸುಹಾಸಿನಿ ಹೇಳ್ತಾಳೆ. ಅದಕ್ಕೆ ವೈದೇಹಿ, ಬೇಡ ನಾವೇ ಹೋಗಿ ಕರ್ಕೊಂಡು ಬರೋದು ಚೆನ್ನಾಗಿರಲ್ಲ ಅನಿಸ್ತಾ ಇದೆ ನನಗೆ ಅಂತ ಹೇಳಿದಾಗ ಈ ಕಡೆಯಿಂದ ಸುಹಾಸಿನಿ, ಹಾಗಾದರೆ ಹೀಗೆ ಮಾಡೋಣ, ಹೇಗಿದ್ರು ಅಮೂಲ್ಯ ಮತ್ತು ಆರತಿ ಅಲ್ಲೇ ಇದ್ದಾರೆ, ಫೋನ್ ಮಾಡಿ ಅವ್ರಿಗೆ ಕರ್ಕೊಂಡು ಬರೋದಕ್ಕೆ ಹೇಳೋಣ, ನಾವು ಹೋಗಿ ಕೇಳಿದ್ರೆ ಅವ್ರಿಗೆ ಮುಜುಗರ ಆಗ್ಬೋದು, ಆದರೆ ಅಮೂಲ್ಯ ಮತ್ತು ಆರತಿ ಇಬ್ಬರು ಕೂಡ ಕರ್ಕೊಂಡು ಬರ್ತಾರೆ ಅಂತ ಹೇಳಿ ಸುಹಾಸಿನಿ ಹೇಳಿದಾಗ ಸರಿ ಅಂತ ಹೇಳಿ ವೈದೇಹಿ ಕೂಡ ಸುಮ್ಮನಾಗ್ತಾಳೆ. ಈ ಕಡೆಯಿಂದ ಸುಹಾಸಿನಿ, ನನ್ನ ಹತ್ರ ಏನು ಮುಚ್ಚೋಕ್ಕಾಗಲ್ಲ, ನಾನು ಯಾವತ್ತೂ ಚೇಂಜ್ ಆಗಲ್ಲ ಅಂತ ಹೇಳಿ ತನ್ನ ಕ್ರೂರತ್ವವನ್ನು ಇನ್ನೂ ತೋರಿಸ್ತಾನೆ ಇರ್ತಾಳೆ. ಇನ್ನೊಂದು ಕಡೆಯಿಂದ ವೈದೇಹಿ ಮಾತ್ರ, ವಾ ಸುಹಾಸಿನಿ ಚೇಂಜ್ ಆಗಿಬಿಟ್ಲು, ಅವಳು ಒಳ್ಳೆಯಳಾಗ್ಬಿಟ್ಲು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ, ಇನ್ನೊಂದು ಕಡೆಯಿಂದ ಧ್ರುವ ಹೇಳಿದ ಮಾತಿನಂಗೆ ಎಲ್ಲ ಕೂಡ ಚೆಕ್ ಮಾಡ್ತಾ ಇರುವಂಥ ಪೊಲೀಸ್ ಸುಹಾಸಿನಿಯ ಕಾಲ್ ಹಿಸ್ಟ್ರಿ ಕೂಡ ಚೆಕ್ ಮಾಡ್ತಾನೆ. ಚೆಕ್ ಮಾಡಿ, ಇಲ್ಲ ನಿಮ್ಮ ತಾಯಿ ಕಡೆಯಿಂದ ಯಾವುದೇ ರೀತಿಯಾದಂಥ ಫೋನ್ ಕಾಲ್ ಕೂಡ ಬೆಟ್ಟಪ್ಪ ಮತ್ತು ಅಗ್ನಿಗೆ ಹೋಗಿಲ್ಲ, ನೀವು ಅನಾವಶ್ಯಕವಾಗಿ ನಿಮ್ಮ ತಾಯಿ ಮೇಲೆ ಡೌಟ್ ಪಡ್ತಾ ಇದ್ದೀರಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ, ಪ್ಲೀಸ್ ಆ ರೀತಿ ಮಾಡಬೇಡಿ ಅಂತ ಹೇಳಿ ಪೊಲೀಸ್ ಹೇಳ್ತಾನೆ. ಇದರಿಂದ ಸರಿ ಆಯಿತು ಬಿಡು ಅಂತ ಹೇಳಿ ಈ ಕಡೆಯಿಂದ ಸುಮ್ಮನಾಗ್ತಾನೆ ಧ್ರುವ. ಇದೆಲ್ಲ ಆದಮೇಲೆ ಇನ್ನೊಂದು ಕಡೆಯಿಂದ ಅಮೂಲ್ಯ ಮತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಂಜು ನಾನು ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳ್ತಾಳೆ.
ನಾನು ಅಮ್ಮ ಅಲ್ಲಿಗೆ ಬಂದು ನಿಮ್ಮ ಮೇಲೆ ಹೊರೆ ಆಗೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಈ ಕಡೆಯಿಂದ ಅಮೂಲ್ಯ ಮತ್ತೆ ಹೇಳ್ತಾಳೆ, ನೀವೇನು ನಮಗೆ ಹೊರೆ ಆಗೋದಿಲ್ಲ, ಪ್ಲೀಸ್ ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನಮಗೂ ಕೂಡ ನಮ್ಮ ತಾಯಿ ಮತ್ತು ಅಕ್ಕ ತಂಗಿರ ಜೊತೆ ಇರಬೇಕು ಅನ್ನೋ ಆಸೆ ಇರುತ್ತೆ, ಅದನ್ನು ಹಾಳು ಮಾಡಬೇಡ ಅಂಜು ಪ್ಲೀಸ್ ಅಂತ ಹೇಳಿ ಎಷ್ಟೇ ಬ್ಲಾಕ್ ಮೇಲ್ ಮಾಡಿದ್ರು ಕೂಡ ಇಲ್ಲ ಅಕ್ಕ ನೀನು ನನಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಬೇಡ, ಪ್ಲೀಸ್ ನನ್ನ ಕೈನಲ್ಲಿ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಖಂಡಿತವಾಗಿ ಕೈ ಮುಗಿದು ಕೇಳ್ಕೊಂಡೇ ಬಿಡ್ತಾಳೆ ಅಂಜು. ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಅಗ್ನಿ ಮಂಜು ಸಾವು ಮುಕ್ತಾಯ ಆಗಬಾರ್ದು, ಇದು ಈ ಅಗ್ನಿ ಆರಂಭ ಅಂತ ಹೇಳಿ ಅವ್ರಿಗೆ ಗೊತ್ತಾಗಬೇಕು. ಅವ್ರ ಮನೆಯಲ್ಲಿ ಇಬ್ಬರೇ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಟಾರ್ಚರ್ ಮಾಡಿ ನಾವು ಸಾಕು ಮಾಡಿಬಿಡಬೇಕು, ಒಂದಾದಮೇಲೆ ಒಂದು ತೊಂದರೆಗಳನ್ನು ಕೊಡಬೇಕು, ಇದೇ ಈ ಅಗ್ನಿಯ ಒಂದು ಅವತಾರ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತವಾಗ್ತದೆ ಸ್ನೇಹಿತರೆ. ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನೀವು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.